ನಮಸ್ಕಾರ ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ನಾನು ಮಸಾಲೆ ಅಕ್ಕಿ ರೊಟ್ಟಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಈಗ ನಾವು 6 ರೊಟ್ಟಿ ಮಾಡೋಕ್ಕೆ ಏನೇನು ಸಾಮಗ್ರಿಗಳು ಬೇಕು ಅನ್ನೋದನ್ನ ನೋಡೋಣ ಬನ್ನಿ. ನಾನು ಈಗ ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. ಅದು ಸುಮಾರು ಅರ್ಧ kg ಅಷ್ಟು ಬರ್ತದೆ. ಒಂದು 6-7 ರೊಟ್ಟಿ ಅಷ್ಟು ಆಗುತ್ತೆ. ಅದಕ್ಕೆ ಏನೇನು ಬೇಕು ಅಂತ ಸಾಮಗ್ರಿಗಳನ್ನೆಲ್ಲ ಹಾಕಿ ಕಲಿಸ್ಕೋಬೇಕು. ಅಕ್ಕಿ ಹಿಟ್ಟಿನ ಜೊತೆಗೆ 2 ಸ್ಪೂನ್ ಕಡಲೆಬೇಳೆ ತೊಗೊಂಡಿದ್ದೀನಿ, 1 ಸ್ಪೂನು ಜೀರಿಗೆ ತೊಗೊಂಡಿದ್ದೀನಿ, ಒಂದು 5-6 ಮೆಣಸಿನ್ಕಾಯಿನ ಸಣ್ಣಗೆ ಮಿಕ್ಸಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಸಬ್ಬಸಿಗೆ ಸೊಪ್ಪು ಒಂದು ಹಿಡಿಯೋಷ್ಟು ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಕಾಯಿ ತುರಿ ಅದು ಒಂದು ಅರ್ಧ ಕಪ್ಪು, ಕೊತ್ತಂಬರಿ ಸೊಪ್ಪು ರುಚಿಗೆ ತಕ್ಕಷ್ಟು, ಕರಿಬೇವಿನ ಸೊಪ್ಪು 2 ಎಸಳು ಕಡ್ಡಿಲಿರುತ್ತಲ್ಲ ಆ ಥರ ತೊಗೊಂಡಿದ್ದೀನಿ. ಮೀಡಿಯಮ್ ಸೈಜ್ 2 ಈರುಳ್ಳಿ ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಕ್ಯಾರೆಟು ಒಂದು ದಪ್ಪದು 100 ಗ್ರಾಮಷ್ಟು ಬರ್ಬೋದು, ಅದನ್ನು ತುರಿದು ಇಟ್ಕೊಂಡಿದ್ದೀನಿ. ಸೌತೆಕಾಯಿ ಅರ್ಧ, ಅದನ್ನು ತುರಿದು ಇಟ್ಕೊಂಡಿದ್ದೀನಿ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋತಾ ಇದ್ದೀನಿ. ನಾವು ಈಗ ಹಿಟ್ಟು ಕಲಸೋಕ್ಕೆ ಮೊದಲಿಗೆ ಉಪ್ಪು ಹಾಕ್ತಾಯಿದ್ದೀನಿ, 2 ಚಮಚನ. ನಿಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊತಾರೆ. ಇವಾಗ ಸಬ್ಬಸಿಗೆ ಸೊಪ್ಪು ಹಾಕ್ತಾಯಿದ್ದೀನಿ, ಕಡಲೆಬೇಳೆನೂ ಕೂಡ ಹಾಕ್ತಾಯಿದ್ದೀನಿ, ಹಸಿಮೆಣ್ಸಿನ್ಕಾಯಿ ಕೂಡ ಹಾಕ್ತಾಯಿದ್ದೀನಿ, ಜೀರಿಗೆ, ಕರಿಬೇವಿನ ಸೊಪ್ಪು. ಇದು ಹೆಲ್ತ್ಗೆ ಎಲ್ಲರಿಗೂ ಒಳ್ಳೆಯದು. ಕರಿಬೇವು ಕಣ್ಣಿಗೆ ಕೂದಲಿಗೆ ಎಲ್ಲ. ಕ್ಯಾರೆಟು ಅಷ್ಟೇ, ಕಣ್ಣಿಗೆ ತುಂಬ ಒಳ್ಳೆಯದು. ಅದರಿಂದ ಈ ಥರ ಮಕ್ಳುಗಳಿಗೆ ರೊಟ್ಟಿ ಮಾಡಿಕೊಟ್ರು ತುಂಬಾ ತಿಂತಾರೆ. ತರಕಾರಿ ತಿನ್ನಲ್ಲ ಅಂತಾರೆ, ಅಂಥವ್ರಿಗೆಲ್ಲ ತುಂಬಾ ಒಳ್ಳೆಯದು ಇದು. ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ, ತೆಂಗಿನಕಾಯಿ ತುರಿ ರುಚಿಗೆ, ಸೌತೆಕಾಯಿ ಹಾಕ್ಕೋಬೋದು. ಇದ್ರ ಬದಲಿಗೆ ಬೂದುಗುಂಬಳಕಾಯಿ ಇದ್ರೆ ಹಾಕ್ಕೋಬೋದು, ಗೆಡ್ಡೆಕೋಸು ಇದ್ದರೆ ಹಾಕ್ಕೋಬೋದು. ನನ್ನ ಹತ್ರ ಸೌತೆಕಾಯಿ ಇತ್ತು, ಹಾಕ್ಕೊತಾ ಇದ್ದೀನಿ. ಮೊದಲು ಇದೆಲ್ಲ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಬೋದು. ಇದರಲ್ಲಿ ಇನ್ನೂ ಒಂದೊಂದು ಸೊಪ್ಪುಗಳ ಆ್ಯಡ್ ಮಾಡ್ಕೋಬೋದು. ನುಗ್ಗೆ ಸೊಪ್ಪು ಮಾಡ್ಕೋಬೋದು, ಅದು ತುಂಬಾ ವಿಟಮಿನ್ನು. ಅದರಿಂದ ಮಕ್ಳುಗಳಿಗೂ ತಿನ್ನಲ್ಲ ಅಂತಿರ್ತಾರೆ, ಅಂಥವ್ರಿಗೆಲ್ಲ ತುಂಬಾ ಒಳ್ಳೆಯದು ನುಗ್ಗೆ ಸೊಪ್ಪು ತಿನ್ನಲ್ಲ ಅನ್ನೋರಿಗೆ. ಇದನ್ನು ಈ ಥರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ನಾವು ಆಮೇಲೆ ನೀರು ಹಾಕಿ ಕಲಿಸ್ಬೇಕು. ಈ ಥರ ಎಲ್ಲ ಇದರಲ್ಲಿ ತರಕಾರಿಗಳಲ್ಲೂ ನೀರಿರ್ತದೆ, ಹಾಗಾಗಿ ಈ ಥರ ಫಸ್ಟ್ ಎಲ್ಲ ಚೆನ್ನಾಗಿ ಕಲಿಸ್ಕೋಬೇಕು. ನಾವು ಹಿಡ್ದಾಗ ನೋಡಿಕೊಂಡು ಆಮೇಲೆ ಸ್ವಲ್ಪ ಬಿಸಿ ಇರೋಂಥ ನೀರನ್ನು ಹಾಕ್ಕೊಂಡು ಕಲಿಸ್ಬೇಕು. ಈ ಥರ ಕಲಸಿದ್ದಾದಮೇಲೆ ನಾವು ಸ್ವಲ್ಪನೇ ಬಿಸಿ ನೀರು, ಸ್ವಲ್ಪ ಬಿಸಿ ಅಂತ ಸುಡ ಅಂಥದ್ದೇನಲ್ಲ, ಸ್ವಲ್ಪ ಬಿಸಿ ನೀರು ಹಾಕಿ ನಾವು ಕುಡಿತೀವಲ್ಲ ಅದಕ್ಕಿದ್ರೆ ಸಾಕು. ಆ ಥರ ಹಾಕಿ ಹಿಂಗೆ ಸ್ವಲ್ಪನೇ ಹಾಕೋಬೇಕು, ಇಲ್ಲದ್ರೆ ತುಂಬ ತೆಳ್ಳಗಾಗ್ಬಿಡ್ತದೆ. ನೋಡ್ಕೊಂಡು ಕಲಿಸ್ಬೇಕು. ಸ್ವಲ್ಪನೇ ಹಾಕ್ಕೋಬೇಕು. ಈ ಥರ ಕಲಿಸ್ಬೇಕು. ನೋಡಿ ಈ ಥರ ಕಲಿಸ್ಕೋಬೇಕು. ಕಲಿಸಿದ್ದು ನಮಗೆ ಕೈಗೆ ಈ ಥರ ಉಂಡೆ ಈ ಥರ ಬರಬೇಕು. ಇದನ್ನು ನಾವು ರೊಟ್ಟಿ ಮಾಡೋಕ್ಕೆ ರೆಡಿಯಾಗಿದೆ. ಈಗ ನಾವು ಒಂದು ಹೋಳಿಗೆ ಪೇಪರ್ ತಗೋಬೇಕು. ಅದರ ಮೇಲೆ ಸ್ವಲ್ಪ ಈ ಥರ ಎಣ್ಣೆನ ತೆಳ್ಳಗೆ ಹಚ್ಚಬೇಕು. ಹಚ್ಚಿ ಆದಮೇಲೆ ಈ ಥರ ಹಿಟ್ಟನ್ನು ಉಂಡೆ ಮಾಡ್ಕೊಂಡು ರೊಟ್ಟಿ ಥರ ತಟ್ಟಬೇಕು. ನಿಧಾನಕ್ಕೆ ತೆಳ್ಳಗೆ ನಮಗೆ ಎಷ್ಟು ಬೇಕೋ ದಪ್ಪ ಸಣ್ಣ ಆ ಥರ ತಟ್ಕೊಂಡು ನೀಟಾಗಿ ಈಗ ಈ ಥರ ತಟ್ತಾ ರೌಂಡಿಗೆ ಮಾಡ್ಕೋಬೇಕು. ಇದನ್ನು ನಾವು ಪ್ಲಾಸ್ಟಿಕ್ ಪೇಪರ್ ಅಷ್ಟೇ ಅಂತ ತಿಳ್ಕೊಬಾರ್ದು. ಒಂದು ಬಟ್ಟೆ ತೊಗೊಂಡು ಅದನ್ನು ನೀರಲ್ಲಿ ಅದ್ದಿ ಇಟ್ಕೊಂಡು ಬಟ್ಟೆ ಮೇಲಾದರೂ ತಟ್ಬೋದು, ಇಲ್ಲ ಬಾಳೆ ಎಲೆಗಳ ಮೇಲೆ ಸಿಗುತ್ತೆ, ಆ ಬಾಳೆ ಎಲೆಲ್ಲಾದರೂ ತಟ್ಕೋಬೋದು. ಈ ಥರ ಇದ್ರ ಮೇಲೆ ಬೇಕಾದ್ರೆ ನಮಗೆ ತಟ್ಟಕ್ಕೆ ಬರಲ್ಲ ಅಂತ ಅಂದರೆ ಒಂದು ಪ್ಲಾಸ್ಟಿಕ್ ಪೇಪರ್ ಇಟ್ಬಿಟ್ಟು ಈ ಥರ ಹಿಂಗೆ ಮಾಡ್ಬೋದು. ಇದಕ್ಕೆ ಮಸಾಲೆ ರೊಟ್ಟಿ ಅಂತಲೂ ಅಂತಾರೆ, ತಾಲಿಪೆಟ್ಟು ಅಂತಲೂ ಅಂತಾರೆ. ಧಾರವಾಡ ಹುಬ್ಳಿ ಕಡೆ ಎಲ್ಲ, ನಮ್ಮ ಕಡೆ ತುಮಕೂರು ಕಡೆ ಎಲ್ಲ ಮಸಾಲೆ ರೊಟ್ಟಿ ಅಂತ ಅಂತಾರೆ. ಈಗ ಹೆಂಚು ಕಾಯಕ್ಕೆ ಇಟ್ಟಿದ್ದೀನಿ. ನಾವು ಬಡ್ದಿದ್ದ ರೊಟ್ಟಿನ ಇದ್ರ ಮೇಲೆ ಹಾಕೋಕ್ಕೆ ಎಣ್ಣೆ ಎಲ್ಲ ಹಚ್ಚಿ
ಈ ಥರ ಫಸ್ಟ್ ಈ ಥರ ಹಾಕಿ ಒಂದೆರಡು ಸೆಕೆಂಡ್ ಬಿಟ್ಟರೆ ಪೇಪರ್ ಅದೇ ಆಗಿ ಬರ್ತಾಯಿರ್ತದೆ. ಸ್ವಲ್ಪ ಮೇಲೆ ಎಣ್ಣೆ ಹಾಕಬೇಕು. ಈಗ ಎಷ್ಟು ಚೆನ್ನಾಗಿ ಕಾಣಿಸ್ತದೆ, ಕಲರ್ಫುಲ್ಲಾಗಿ ಕಾಣಿಸ್ತದೆ ನೋಡಿರಿ. ಈ ಥರ ಒಂದೆರಡು ಸೆಕೆಂಡ್ ಮುಚ್ಚಿಬಿಡಬೇಕು. ಈಗ ಇದು ನಾವು ಈ ಥರ ಆಗುತ್ತೆ. ಇದನ್ನು ಈ ಥರ ಉಲ್ಟಾ ಹಾಕಬೇಕು. ಚೆನ್ನಾಗಿ ರೋಸ್ಟಾಗಿ ಬಂದಿದೆ. ಇದು ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ತುಪ್ಪ ಮತ್ತು ಚಟ್ನಿ ಯಾವುದ್ರ ಜೊತೆನಾದರೂ ತಿನ್ಬೋದು, ಇಲ್ಲ ಕೊತ್ತಂಬರಿ ಚಟ್ನಿ ಜೊತೆನಾದರೂ ತಿನ್ಬೋದು. ನೋಡಿ ಯಾವ ಥರ ಬೆಂದಿದೆ ಅಂತ ನಿಮಗೆ ಗೊತ್ತಾಗ್ತಾಯಿದೆ. ತುಂಬಾ ಜಾಸ್ತಿ ಉರಿಲಿ ಇಟ್ಕೋಬಾರ್ದು, ಮೀಡಿಯಮ್ ಉರಿಲೇ ಮಾಡಬೇಕು ನಾವು ಇದನ್ನು. ಇದು ಮೀಡಿಯಮ್ ಉರಿಲೇ ಮಾಡ್ಕೋಬೇಕು. ಹಾಗಾಗಿ ಚೆನ್ನಾಗಿ ಇದ್ರ ಜೊತೆ ಉಪ್ಪಿನಕಾಯಿ ಮತ್ತು ತುಪ್ಪ ತುಂಬ ಚೆನ್ನಾಗಿರ್ತದೆ, ತಿನ್ನೋಕ್ಕೆ ಕಾಂಬಿನೇಷನ್ ಆಗಿರ್ತದೆ. ಚಟ್ನಿ ಜೊತೆಗೂ ಬೇಕಾದ್ರೆ ತಿನ್ಬೋದು. ಮಸಾಲೆ ಅಕ್ಕಿ ರೊಟ್ಟಿ ಮಾಡೋದು ವಿಡಿಯೋ ನೋಡಿದ್ರಲ್ಲ, ಇದೇ ಥರ ವಿಡಿಯೋಗಾಗಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಇನ್ನಷ್ಟು ನಮ್ಮ ಚಾನಲ್ ನೋಡ್ತಾ ಇರಿ.